ನಾ ಇರೋ ಪರಿಸ್ಥಿತಿ ನೋಡಿದ್ರ ನಾ ಏನು ಬದುಕಿ ಉಳಿದಿಲ್ಲ ಅನಿಸ್ತೈತಿ. ನಾ ಸತ್ರ ಇವೆಲ್ಲ ಬಂಗಾರ, ನಾ ಕೂಡಿಟ್ಟ ರೊಕ್ಕ ಎಲ್ಲ ಆ ಪಿಶಾಚಿಗಳಿಗೆ ಹಾಕೈತಿ. ಇಲ್ಲ, ನಾ ಸತ್ರುನು ಅದು ನನ್ನ ಜೋಡಿನೇ ಮಣ್ಣಾಗೆ ಹೋಗ್ಬೇಕ. ಅವ್ರಿಗಂತೂ ಸಿಗುದ್ ಬೇಡ. ಅದನ್ನ ಎಲ್ಲರ ಒಂದ್ ಕಡೆ ಮುಚ್ಚಿಟ್ಟೆ ಸಾಯ್ತೀನ. ಇರು ಬರೋ ರೊಕ್ಕ ಬಂಗಾರ ಎಲ್ಲ ಇದ್ರಾಗ ತುಂಬಿಟ್ಟಿನಿ. ಇದನ್ನ ಯಾರ ಕೈಗೂ ಸಿಗ್ಲಾರ್ದಂಗ ಮುಚ್ಚಿಡ್ಬೇಕ. ಎಲ್ಲಿ ಮುಚ್ಚಿಡ್ಲಿ? ಈ ಬೇವಿನ ಗಿಡದ ಕೆಳಗೆ ಇಡ್ಬೇಕ. ದೇವ್ರಿಗೆ ಹೋಗ್ತಿದ್ನಿ. ಆದ್ರೆ ಆ ದೇವ್ರ ಸತ್ವಾಗ ಆದ್ರೆ ಈಕಿ ಭಾಳ ಜನ್ಮ ಮಾಡಿದ ಪಾಪ ಈ ಜನ್ಮದೊಳಗೂ ಕೈವಾತ. ಅದಕ್ಕ ಅನ್ಯಾಯದಿಂದ ನನಗೆ ಯಾವತ್ತಿದ್ರ ದೇವ್ರ ಬ್ಯಾಂಗ್ ನೋಡುದು ಈಕಿ ನೋಡ್ರ ಗೊತ್ತಾಕತಿ. ಪೂಜಾರಿ ಈ ಪಾಪಕ್ಕ ನೀವ ಪರಿಹಾರ ಹೇಳ್ಬೇಕ್ರಿ ಪೂಜಾರಿ ಅವ್ರ. ಹೌದ್ರಿ ಪೂಜಾರಿ, ನಿಮ್ಯಾಗ ನಂಬಿಕೆ ಇಟ್ಟು ಬಂದ್ವಿ ನಾವು. ನೀವು ಒಂದಕ್ಕೆ ದಾರಿ ತೋರಿಸಿ. ಮಾಡಿದ ಪಾಪ ಪರಿಹಾರ ಆಗ್ಬೇಕಾದ್ರ ಈ ಜನ್ಮಗಳು ಮೊದಲು 2 ಹುಡುಗರನ್ನ ಕಾಡ್ಯಾಳ. ಆ ಹುಡುಗರು ಅಮೋಘ ಸಿದ್ಧನ ಭಕ್ತರ. ಅವ್ರ ಅಮೋಘ ಸಿದ್ಧನ ಭಕ್ತರ ನೀ ಏನು ಕಾಡ್ಯದಿಲ್ಲ, ಅದಕ್ಕೆ ಅವರು ತುತ್ತು ಕೂಳಿಗೆ ಪಿರಿಯಾಗಿ ಅಮೋಘ ಸಿದ್ಧಗೆ ಬೇಡ್ಕೊಂಡಾರ. ಅವ್ರು ಅಮೋಘ ಸಿದ್ಧಗೆ ಬೇಡ್ಕೊಂಡದ ತಪ್ಪಿಗಾಗಿ ಅಮೋಘ ಸಿದ್ಧನ ಶಾಪದಿಂದ ಈಕಿಗೆ ಮಕ್ಕಳಾಗಿಲ್ಲ. ಈಗ ಅದನ್ನೆಲ್ಲ ಗಂಟು ತೆಗೆದು ಕೊಡ್ಬೇಕು. ಈಕೆ ನೀ ತೆಗೆದು ಕೊಡುವ ಹೋಗಿ ಅವ್ರಿಗೆಲ್ಲ ಆ ಬೇಂಗಿನ ಬೆಡ್ಯಾಗ ಹೋಗಲೇ ಇದೆ ನೋಡಿ, ಅಲ್ಲಿ ಮನೆ ಮುಂದೆ ಬೇಂಗಿನ ಬೆಡ್ಯಾಗ ಅದನ್ನ ಗಂಟು ತೆಗೆದು ಕೊಡುವ, ನಿನಗೆ ಮಕ್ಕಳಾಕಾವ. ಪೂಜಾರಿ ಅವ್ರ ಆದ್ರೆ ಈ ಜಗತ್ತಾಗ ಮನಿ ಒಂದೊಂದು ದೇವ್ರ ಯಾವ ಬೇವ್ರ ತುಡ್ಕೋದ್ರಿ? ಅದನ್ನ ತೀಸೆ ಚೆನ್ನಾಗಿ ಬಿಡಿಸಿ ಅದನ್ನ ಹೋಗಿ ನೋಡ್ಬೋದ್ರಿ. ಹಾ, ಅದನ್ನ ಹೇಳ್ಬೇಕಾ? ಆಯ್ತಾಯ್ತು, ಹೇಳ್ತೇವೆ. ಹಾ, ಒಂದು ಬಂಡಿಗಿಣಿ ಊರು ಐತಿ. ಬಂಡಿಗಿಣಿ ಊರಿಗೆ ಹೋಗ್ರಿ, ಕೆನಾಲ್ ದಂಡಿ ಹಿಡ್ದು ಹಾದು ಹೋಗ್ರಿ. ಆ ಕೆನಾಲ್ ದಂಡಿ ಹತ್ತಕ್ಕೆ ಒಂದು ಮನಿ ಐತಿ. ಮನಿ ಮುಂದೆ ಒಂದು ಬೇಂಗ್ ಗಿಡ ಐತಿ. ಆ ಬೇಂಗ್ ಗಿಡದ ಬಡ್ಡ್ಯಾಗ ಬಂಗಾರ, ಬೆಳ್ಳಿ, ರೊಕ್ಕ ಎಲ್ಲ ಹೋಗೋದು ಇಟ್ಟಾಳಿಕೆ. ಅದನ್ನ ತೆಗೆದು ಅವ್ರ ಕೈಯಾಗ ಕೊಡ್ರಿ, ಎಲ್ಲ ಪರಿಹಾರ ಆಗೋರು. ಪೂಜಾರ, ನೀವ್ ಹೇಳ್ದಂಗ ಮಾಡ್ತೀವ್ರಿ, ಬರ್ತೀವ್ರಿ. ಅಂತ್ರಿಯಪ್ಪ, ನೀವು ಹೇಗಂಗ ಮಾಡ್ತೀವಿ. ಹೋಗಿ ಬರ್ರಿ. ಆಶೀರ್ವಾದ ಮಾಡ್ರಿಪ್ಪ ನನ್ನ ಮಗನಿಗೆ. ಬಹಳ ಆಶೀರ್ವಾದ ಮಾಡ್ರಿ. ಹೋಗಿ ಬರ್ರಿ. ಹೋಗಿ ಬರ್ತೀಯಪ್ಪ. ಅಲ್ಲ ತಂಗಿ, ಇಷ್ಟೆಲ್ಲ ದೇವ್ರ ಮ್ಯಾಗ ನಂಬಿಕೆಶಿಂದ ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಾಕತ್ತಿದ್ದೀವಿ. ಆದ್ರೂ ಯಾಕೆ ನಮಗೆ ದೇವ್ರು ಇಷ್ಟು ವರ ಕೊಟ್ಟಿಲ್ಲ ಅಂತೇಳಿ ನನಗೆ ದೊಡ್ಡ ತಿಗ್ಲು ಬಡಿದಿತ್ತು. ಯಾಕಂದ್ರ ಅವನ ಮ್ಯಾಗ ನಾ ಜೀವನ ಇಟ್ಕೊಂಡಿನಿ. ಯಾವುದು ನಮ್ಮ ಕೆಲಸ ಎಲ್ಲ ಸುದ್ದಿ ಮಾಡ್ಯಾನ, ಯಾವುದು ಇಲ್ಲ ಅಂದಿಲ್ಲ. ಅದಕ್ಕೆ ನೋಡುವ, ನಿನ್ನ ಪಾಪದ ಸಂಬಂಧ ಇಷ್ಟೆಲ್ಲ ನಮಗೆ ಕಷ್ಟ ಪಡ್ಬೇಕಾತ. ನನ್ನ ಮಗನು ಆ ರೀತಿ ಮಾಡ್ಬೇಕಾತ. ದೇವ್ರಂದ್ರೆ ನಂಬ್ತಿದ್ದಿಲ್ಲ. ಅತ್ತಿರಿ, ಪೂಜಾರು ಈಗ ಪರಿಹಾರ ಹೇಳ್ಯಾರೆ. ಎಷ್ಟೇ ಕಷ್ಟ ಅಲ್ರಿ, ಒಟ್ಟ ಆ ಜಾಗ ಹುಡುಕಿ ಅದನ್ನ ಯಾರಿಗ್ ಮುಟ್ಟಿಸ್ಬೇಕು ಅವ್ರಿಗೆ ಮುಟ್ಟಿಸಿ ಬಂದ್ಬಿಡನ್ರಿ. ಹೌದವಾ? ಆಯ್ತು ಪವಿತ್ರ, ನೀ ಹೇಳ್ದಂಗ ಪೂಜಾರಿ ಹೇಳ್ದಂಗ ಈಗ ಮೊದಲು ಹೋಗು ನೋಡ್ರಿ. ಬರ್ರಿ, ಮೊದಲ ಕೆಲಸ ಮಾಡೋಣ ಬರ್ರಿ. ತೆಗೆದು ಕೊಡಕತ್ತ ನಡಿ.
ತಂಗಿ ಕಿನಾಲ್ ಇಲ್ಲೇ ಐತಿ ನೋಡಿ ಕೇಳೋಣ. ಹೌದು ಇದೆ ಕಿನಾಲ್ ಅಕ್ಕಾರ ಇಲ್ಲೊಂದ ಕಿನಾಲ್ ದಂಡಿಗೆ ಮನಿ ಐತತ್ಲ ಎಲ್ಲೈತಿ ಮುಂದೆ ಹೋಗುನ್ರೆ. ಆಯ್ತಾಯ್ತು ಮುಂದಾರ ಹೋಗ್ಬರಿ. ಇಲ್ಲೊಬ್ರ ಅಜ್ಜ ಕೂತಾನೆ ಅವನ ಹೋಗಿ ತಗೊಂಬರ್ರಿ ಇಲ್ಲೇ ಬೇವ್ರಿ ಅದಾವ. ಅಜ್ಜಾರ ಇಲ್ಲಿ ಇಬ್ರು ಅಣ್ಣ ತಂಗಿ ಅದಾರತ್ರಿ ಮತ್ತ ಅವ್ರಿಗೆ ಬಡತನ್ ಬಾಳ ಅದತ್ರಿ. ಅವ್ವ ಅಪ್ಪ ಇಲ್ಲತ್ರಿ. ಅವ್ರ ಮನಿ ಎಲ್ಲೈತ್ರಿ? ಇದ್ದೇ ಐತಿ ನೋಡಿ, ಬೇವಿನ ಗಿಡನೂ ಇದ್ದೇ ಐತಿ, ಅವ್ರ ಮನೇನು ಇದ್ದೇ ಐತಿ. ಆಯ್ತ್ರಿ ಹೋಗ್ಬರ್ತೈತಿ ನೋಡ್ರಿ. ಆಯ್ತು ಚಲೋ ನಮಸ್ಕಾರಪ್ಪ. ನೋಡ್ರಿ ಕೊಡ್ರಿ. ಇದೇ ಬೇವಿನ ಗಿಡ ಕಾಣಿಸ್ತೈತಿ. ಇದೇ ಬೇವಿನ ಗಿಡ. ಮತ್ತ ಅವ್ರು ಹೇಳಿದ ಮನೇನು ಇದ ನೋಡತ್ತಿ. ಹೌದಲ್ಲ ನಡ್ರಿ ನೋಡೋಣ. ನಡಿತಮ್ಮ. ಯಾರದ್ರಿ? ಯಾರ್ರಿ ಯಾರ್ ಬೇಕ್ರಿ? ತಮ್ಮ ಬಾ ಇಲ್ಲಿ. ಯಾರ್ ಬೇಕ್ರಿ ನಿಮ್ಗ? ನಾವ್ ಯಾರಂದ್ರ ಇಷ್ಟೆಲ್ಲ ಆಗೈತ್ರಿ? ಹೌದಪ್ಪ ಇಷ್ಟೆಲ್ಲಾ ಆಗೈತಿ. ನಿನ್ಗ ಮತ್ತ ನಿಮ್ ತಂಗಿ ಎಲ್ಲದ? ನಮ್ ತಂಗಿ ಈಗ ಹೊಲಕ್ ಹೋಗ್ಯಾಡ್ರಿ. ನಿಮ್ಮಿಬ್ಬರಿಗೆ ಕಾಡಿದ ಪಾಪ ನನಗ್ ಈಗ ತಟ್ಟೈತಿ. ನಾನು ಹೊಟ್ಟಾಗ ಕೂಸುಟ್ಟವಲ್ದು. ಅದಕ್ಕ ಅಮೋಕ್ಷಿದ್ರ ಪೂಜಾರಿ ಇರ್ತಾರಲ್ಲ ಅವ್ರು ನಿಮ್ ಮನಿ ಮುಂದೆ ಎಲ್ಲೋ ಬೇವಿನ ಗಿಡ ಐತತ್ತ. ಆ ಗಿಡದ ಕೆಳಗ ಗಿಡ ಎಲ್ಲೈತಿ? ಇಲ್ಲೇ ಐತ್ರಿ ಅದ ಬೇವಿನ ಗಿಡ ರೀ. ಇದೇ ಗಿಡನ? ಹಾ ಇದ ಗಿಡ ರೀ. ಇಲ್ಲೇ ಐತಿ ನೋಡಪ್ಪ. ಇದ ಬೇವಿನ ಗಿಡ ರೀ. ತಮ್ಮ ನಮ್ ಜೋಡಿ ಬಾಲ ತೋರ್ಸ್ಬಾರಪ್ಪ. ಇದ ಬೇವಿನ ಗಿಡ ರೀ. ಅಲ್ಲೇ ಐತೆ ನೋಡಪ್ಪ. ಇಲ್ಲೇ ಇರ್ಬೇಕು. ಇಲ್ಲೇ ಅದ ಏನೋ ಸಪ್ಪಳ ಆಗತ್ತಿದೆ. ಏನೋ ಸ್ವಲ್ಪ ಆತೈತಿ. ಇಲ್ಲೇ ಇರ್ಬೇಕು. ಇಲ್ಲೇ ಇರ್ಬೇಕು. ಇನ್ನು ಸಪ್ಲ ಆಗತ್ತಲ್ಲ. ಸ್ವಲ್ಪ ಆತೈತಿ, ಸ್ವಲ್ಪ ಆತೈತಿ. ಐತಿ, ಐತಿ. ಐತಿ ಪವಿತ್ರ ಸಿಕ್ಕಿತು ಗಂಟ. ಸಿಕ್ತು. ಸಿಕ್ತು. ಹೋಗ್ ಬಾ. ಇಡ. ಬರ್ರಿ ಬರ್ರಿ. ತಮ್ಮ ತಗೋರಪ್ಪ. ಇದು ನಿನ್ಗ ಸೇರ್ಬೇಕಾಗಿರೋದು. ನಮ್ಗ ಬ್ಯಾಡ್ರಿ ಇದ. ಅಯ್ಯೋ ಬ್ಯಾಡ್ರಿ. ಬ್ಯಾಡ ಅನ್ಬೇಡಪ್ಪ. ನಿಮ್ಗ್ ಸಿಕ್ಕತ್ರಿ ಅದ್ ನಿಮ್ಗ್ರಿ. ಬೇಡ. ಹಂಗನ್ನಕ್ ಹೋಗ್ಬೇಡಪ್ಪ. ಬ್ಯಾಡ್ರಿ ನಿಮಗ್ ಸಿಕ್ಕೈತಿ ಅದು ನಮ್ಗೆ ಯಾಕೆ ಬೇಕ್ರಿ? ಇಲ್ಲ ಇಲ್ಲ ನಾ ಮಾಡಿದ್ ನಮ್ಗೆ ಯಾಕೆ ಬೇಕ್ರಿ? ಹಂಗೆಲ್ಲ ಅನ್ಬೇಡಪ್ಪ. ನಿನಗ ಅದನ್ನ ಕೊಟ್ರನ ಆಕಿ ಪಾಪ ಪರಿಹಾರ ಆಕತಿ. ಆಕಿ ಹೊಟ್ಯಾಗ ಕೂಸ್ ಹುಟ್ಟತೈತಿ. ಬ್ಯಾಡ ಅನ್ಬೇಡಪ್ಪ. ತಗೋ ತಗೋ. ಬಂಗಾರ ಐತ್ರಿ. ಹಾ ನಿಮ್ ತಂಗಿ ಇದ್ರಿಂದ ನಿಮ್ ಬಡತನೆಲ್ಲ ಪಾರ್ ಆಕತಿ. ನೀವು ಆರಾಮ್ ಇರ್ಬೋದು. ಆದ್ರ ನೋಡು ಇದು ನಿನ್ ಕೈ ಅಲ್ಲ ಕಾಲ ತಿಳ್ಕೊ. ನಾ ಮಾಡಿದ್ ತಪ್ಪಾಗ್ಯದ ಕ್ಷಮಿಸ್ಬಿಡಪ್ಪ. ಇಡ್ ದೊಡ್ಡದೆಲ್ಲ ಮಾತಾಡ್ಬೇಡ್ರಿ. ಇಟ್ ಕೊಟ್ಟಿದ್ದನ ದೊಡ್ಡದ್ರಿ ನಮಗ. ನೀ ಕ್ಷಮಿಸಿ ಅಂತ ಹೇಳಿದ್ರ ನನಗ ಮತ್ತ ಮಕ್ಕಳ ಬಗ್ಗೆ ಸಿಗ್ತೈತಿ. ಹೌದಪ್ಪ. ಹೇಳು ಹೇಳ. ನೋಡ್ತಮ್ಮ ಇದನ್ನ ತಗೊಂಡ ಒಂದು ಕಟ್ಟಕ್ ರೊಟ್ಟಿ ಫ್ರೀ ಆಗಿದ್ದಲ್ಲಿ ಇನ್ ಮ್ಯಾಗಿಂತರ ಇದನ್ನ ತಗೊಂಡು ಅಗದಿ ಶ್ರೀಮಂತ ಆಗಿ ಆರಾಮಾಗಿರು. ಯಾಕಂದ್ರ ನೀಕಿ ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡ್ರ ಆ ದೇವ್ರ ಆಕಿ ಸಮಸ್ತಾನೆ. ಹಾ ಹೌದಪ್ಪ. ತಗೋರಪ್ಪ. ತಗೋ ತಗೋ ತಗೋ. ನನ್ ಸಸಿಗೆ ಆಶೀರ್ವಾದ ಮಾಡ. ನಮ್ ತಾಯಿ ಇದ್ದಂಗ್ರಿ ನೀವು. ಇರ್ಲಪ್ಪ. ನಮ್ ಪಾಲಿಗೆ ದೇವ್ರನ್ ಬಂದಂಗ್ರಿ ನೀವು. ನಿಮ್ ಋಣ ದೊಡ್ಡದಾತ್ರಿ ನಮ್ದು. ನಮ್ದೇನಿಲ್ಪ ಎಲ್ಲ ಅರ್ಕೇರಿ ಅಮಕ್ಷಿದ್ನ ಆ ದೇವ್ರಿಗೆ ನೀ ಬೇಡ್ಕೊಂಡಿದ್ದೆ. ಆ ದೇವ್ರ ಇವತ್ತ ನಿನಗ ತೋರಿ ಇದನ್ನ ನೀ ಅವನ್ನ ಭಕ್ತ ಆಗಿದ್ದಕ್ಕೂ ನಿನಗ ಆ ದೇವ್ರ ಕೈ ಹಿಡ್ದನ್ಪ. ಸಾರ್ಥಕ ಆಗ್ತದೆ. ಸಾರ್ಥಕ ಅನಾಥ ಮಕ್ಕಳಿಗೆ ಅಮಾಕ್ಷಿದ ಅದಾನ ಅನ್ನೋದು ಈಗ ಗೊತ್ತಾತ್ ನನಗ. ಆಯ್ತಪ್ಪ. ಅಮಾಕ್ಷಿದ ಮಹಾರಾಜ್ ಕಿ ಜೈ. ಅಮಾಕ್ಷಿದ ಮಹಾರಾಜ್ ಕಿ ಜೈ. ಏನ್ ತಿನ್ನಾಕತಿ? ಇದೇನ? ಹುಂಚಿಕಾಯಿ ಅಂದ್ರ ಹುಳಿ. ಹಾ ಹೌದಿಲ್ಲ?
ನನ್ ಸಸಿ ಹುಂಚಿಕಾಯಿ ತಿನ್ನಾಕತ್ತೇಳ. ಅದ್ರಾಗ ಏನೈತೆ ಎಲ್ಲ ತಿನ್ನತ್ತಾರಲ್ಲ. ಅದ್ರಾಗ ಏನೈತೆ? ಹ್ಮ್ ಹುಚ್ಚ ಹುಚ್ಚ ಅಂದ್ರ ಓ ಆಯಿ ಕರೀಲೆ? ನಾ ಅಜ್ಜಿ ಆಗಕತ್ತೀನಿ, ನೀ ಅಪ್ಪ ಆಗಕತ್ತಿ. ಅಯ್ಯೋ ನನ್ನ ಮಂಗಾರಿ, ಪವಿತ್ರ ಕರೀಲ ನಾ ಅಪ್ಪ ಆಗತ್ತೀನಿ. ಬಹಳ ಖುಷಿ ಆತಪ್ಪ. ಖುಷಿ ಆತ. ಕಣಿಗೂ ನಮ್ಮ ಅಮ್ಮಕ್ಸಿದ್ದ ಕಣ್ ತೆರೆದ್ ಬಿಟ್ಟಪ್ಪ. ಹೌದು. ಕಣ್ ತೆರೆದ್ ಬಿಟ್ಟ. ಸತ್ಯ ಐತ್ವ ಅವಂದ. ಅವ್ನ್ ಭಕ್ತಿಯಿಂದ ಬೆಡ್ಕೊಂಡ್ರ ಮಕ್ಕಳ ಅನ್ನೋಕಿದ ಸಾಕ್ಷಿ. ಹೌದಪ್ಪ, ಎಷ್ಟ್ ಹೇಳಿದ್ರು ಕೇಳಿಲ್ಲ. ಈಗ ನಮ್ದೇನ ನನ್ನ ಅಪ್ಪನ ಪವಾಡ ಎಷ್ಟೈತಿ ಅಂತ. ಆಯ್ತಾ ಅತ್ತಿರಿ ಮಗು ಹುಟ್ಟೈತಲ್ರಿ, ಹುಟ್ಟಾದ್ಮೇಲೆ ಹೋಗಿ ಪೂಜಾರಿಗಳ ಕಡೆ ಹೋಗಿ ಆಶೀರ್ವಾದ ಮಾಡ್ಸ್ಕೊಂಡ್ ಬರನ್ರಿ. ಹಂಗ ಆಯ್ತು ಪವಿತ್ರ ನೀ ಹೇಳು ಕರೆನ ಮೊದಲು ಹೋಗಿ ಬರೋನು. ಮತ್ತ ಖುಷಿನ ಹೆಸರು ಅಮ್ಮಕ್ಸಿದ್ದ ಅಂತ ಇಡುನು. ಆಯ್ತಾ? ಎಷ್ಟ ಕೋಟ್ ನಮಸ್ಕಾರ ಹೇಳಿದ್ರು ಸಾಲ್ದವ. ಕೋಟ್ ನಮಸ್ಕಾರಪ್ಪ ಅಮ್ಮಕ್ಸಿದ್ದ. ಬರೀಪ್ಪ ಬರೀ. ಹೋಗಮ್ಮ. ಭಾರಿ ಕೆಲಸ ಮಾಡಿದ್ದೇವೆ ನಾವು. ಕಡೆಗೆ ದೇವರ ನಂಬಿ ಚಲೋ ಆತ್ ನೋಡಿ. ನಮ್ಮ ಅಮ್ಮಕ್ಸಿದ್ದನ ಪವಾಡ ಹಂಗೈತಪ್ಪ. ನಂಬಿದವ್ರ ಕೈ ಯಾವಾಗೂ ಬಿಟ್ಟಿಲ್ಲ. ಯಾವಾಗೂ ಬಿಟ್ಟಿಲ್ಲ ನನ್ನ ಅಪ್ಪ ಹಡ್ದಪ್ಪ. ನಾನು ದೇವ್ರಲ್ಲ ಇನ್ನಿ ಕಡಿಕೋ ನಿಮ್ ಮಾತು ಕೇಳಿದಕ್ಕ ಆ ದೇವ್ರ ಆಶೀರ್ವಾದದಿಂದ ನನಗೊಂದ್ ಮಗುನ ಕೊಟ್ಬಿಟ್ಟೆ. ಪೂಜಾರಿ ಅವ್ರ ದರ್ಶನ ತಗೊಂಬರಿ ಮೊದಲು. ಆರಾಮದಿರ ತಂಗಿ? ಆರಾಮದಿವ್ರಿ ಪೂಜಾರ. ಹಾ. ನೀವ್ ಹೇಳ್ದಂಗ ಗಂಡು ಮಗನೇ ಹುಟ್ಟೈತ್ರಿ. ಚಲೋ ಆತವ. ಹಂಗದಾನವ ಆಶೀರ್ವಾದ್ರಿಪ್ಪ. ಅಮ್ಮಗ್ ಸಿದ್ದ ನಂಬಿರ ಹಂಗದಾನವ ಅವ. ಪೂಜಾರ ನಿಮ್ ಆಶೀರ್ವಾದ ಮಗನ್ ಮೇಲೆ ಇಡ್ರಿ. ಹಾ ಚಲೋ ಆತವ. ತಂಗಿ ಅಮ್ಮಗ್ ಸಿದ್ದನ್ ನಂಬಿದವ್ರಿಗೆ ಹೆಂಗ ಐತ್ ನೋಡು ಪವಾಡ. ಹೆಂಗಂದ್ರ ಅವ ಹಂಗದಾನ. ದೇವ್ರ ಅದಾನ ಅಂದ್ರ ಅದಾನ, ಯಾರು ಇಲ್ಲತ್ತಾರಲ್ಲ ಅವ್ರಿಗೆ ಇಲ್ಲೇ ಇಲ್ಲ. ಯಾರು ಅದಾನ ದೇವ್ರ ಅಂತೇಳಿ ನಂಬಿ ಅವನ ಸೇವಾ ಮಾಡ್ತಾರೋ ಅವ್ರನ್ನ ಯಾವ ಕೈ ಬಿಡಂಗಲ್ಲ. ಅವ್ ಕಷ್ಟದಾಗ ಕಾಪಾಡಕ ಅವ್ ಭಗವಂತ ಬಂದ ಬರ್ತಾನ. ಹಂಗ ನಮ್ಮ ಅಮ್ಮಗ್ ಸಿದ್ದನ ಯಾರು ನಂಬ್ತಾರಲ್ಲ ಅವ್ರಿಗೆ ಯಾವ ಕೈ ಬಿಟ್ಟೇ ಇಲ್ಲ, ಇನ್ನು ಮುಂದಾದ್ರು ಬಿಡಂಗೂ ಇಲ್ಲ. ಪೂಜಾರವ್ರ ನೀವ್ ಹೇಳ್ದಂಗ ಅಮೋಘ ಸಿದ್ಧಗ್ ನಡ್ಕೊಂಡಿದ್ದಕ್ಕ ನಮ್ಗೆಲ್ಲ ಒಳ್ಳೇದೇ ಆಯ್ತ್ರಿ. ನನ್ ಮ್ಯಾಲ ಎಂತ ದೊಡ್ಡ ಪಾಪ ಇತ್ರಿ, ಅದನ್ನು ಪರಿಹಾರ ಮಾಡದ್ರಿ. ಅದಕ್ಕ ಹೇಳುದ್ರಿ ಆ ಅಮೋಘ ಸಿದ್ಧಗ ನಂಬೇಕು, ಮನ್ಸಾರೆ ನಂಬೇಕಂತ ಹೇಳಿ. ನಿಮ್ಮ ಆಶೀರ್ವಾದ ಅಮೋಘ ಸಿದ್ಧನ ಆಶೀರ್ವಾದ ಇದ್ರ ಎಲ್ಲಾರು ಚಲೋನೇ ಇರ್ತಾರ್ರಿ. ಹಾ ತಂಗಿ ಕೂಸಿ ಹೆಸರೇನ್ ಇಟ್ರಿವ? ಆ ಅಮೋಘ ಸಿದ್ಧನ ಆಶೀರ್ವಾದದಿಂದ ಹುಟ್ಟ್ಯಾನಂದ್ರ ಅಮೋಘ ಸಿದ್ಧ ಅಂತಾನೆ ಇಟ್ಟಿವ್ರಿ. ಹಾ ಚಲೋ ಮಾಡಿದೆ ತಂಗಿ, ಒಳ್ಳೇದಾತ್ ನೋಡಿ. ನಮಗ ಒಳ್ಳೆ ಖುಷಿ ಅನಿಸ್ತು ನೋಡಿ. ಇದು ಅಮೋಘ ಸಿದ್ದೇಶ್ವರ ಮಹಾರಾಜ್ ಕಿ ಜೈ, ಭೂತಾಳ್ ಸಿದ್ದೇಶ್ವರ ಮಹಾರಾಜ್ ಕಿ ಜೈ.